ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಮಸಕೋತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಎಲ್ಲ ಡೆಲಿವರಿ ಬಾಯ್ಸು ಪ್ಯಾನಿಕ್ ಆಗ್ತಿದ್ದೀರಾ. ಸೊ ವಿಷಯ ಏನಪ್ಪ ಅಂತಂದರೆ, ಲೈಕ್ ನಿಮಗೆಲ್ಲ ಗೊತ್ತಾಗ್ತಿದೆ, ನ್ಯೂಸ್ ಚಾನಲ್ ಎಲ್ಲ ನೀವು ಕೇಳ್ಪಟ್ಟಿದ್ದೀರಾ, ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ಏನು ಈ ಫುಡ್ ಡೆಲಿವರಿ ಅಂತ ಇದೆಯೋ, ಸೊ ಇದು ಕೂಡ ಕ್ಲೋಸ್ ಆಗುತ್ತಾ ಅಥವಾ ಇದಕ್ಕೂ ಕೂಡ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ಸೊ ನಮ್ಮ ಡೆಲಿವರಿ ಬಾಯ್ಸು ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗ್ತಿದ್ದೀರಾ, ಏನು ನಮ್ಮ ಪರಿಸ್ಥಿತಿ ಈ ಥರ ಏನಾದರೂ ಆದರೆ ಅಂತ. ಸೊ ವಿಷಯ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ, ಆಲ್ಮೋಸ್ಟ್ ನ್ಯೂಸ್ ಚಾನಲ್ ನೋಡಿದ್ದೀರಾ. ಸೊ ಗ್ಯಾಸ್ನ ಸಮಸ್ಯೆಯಿಂದ ಸೊ ನಿಮಗೆಲ್ಲ ಲೈಕ್ ಈ ರೆಸ್ಟೋರೆಂಟ್ಗಳಿಗೆ ಗ್ಯಾಸ್ ಲಭ್ಯ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಸೊ ರೇಟ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಗ್ಯಾಸ್ ಕಡಿಮೆ ಸಿಗ್ತಾ ಇರೋದ್ರಿಂದ ರೆಸ್ಟೋರೆಂಟ್ನವರು ಪ್ರೊಟೆಸ್ಟ್ನ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ. ಸೊ ನಮ್ಮ ಬೆಂಗಳೂರಲ್ಲಿ ಅಂತಲ್ಲ, ಸೊ ಎಲ್ಲ ಕಡೆ ಈ ಸಮಸ್ಯೆ ಆಗ್ತಾ ಇದೆ. ಏನಕ್ಕೆ ಅಂತಂದರೆ, ಈ ಸಮಸ್ಯೆ ಆಗೋದಕ್ಕೆ ರೀಸನ್ ಏನಂತಂದರೆ, ಸೊ ಮಿಡಲ್ ಈಸ್ಟಲ್ಲಿ ಲೈಕ್ ನಿಮಗೆಲ್ಲ ಏನು ಗೊತ್ತಿದೆಯೋ, ವಾರ್ ನಡೀತಿದೆ. ಸೊ ಆ ಒಂದು ವಾರ್ನ ಇದರಿಂದ ಅರೇಬಿಯಾ ಕಂಟ್ರಿಯಿಂದ ಗ್ಯಾಸ್ ಸಪ್ಲೈ ಅನ್ನೋದು ನಮ್ಮ ಕಂಟ್ರಿಗೆ ಸ್ಟಾಪ್ ಆಗಿದೆ. ಸೊ ಆ ರೀಸನಿಂದ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಸೊ ಈಗೇನಾಗ್ತದೆ, ಗ್ಯಾಸ್ನ ವ್ಯಾಲ್ಯೂ ಬಂದ್ಬಿಟ್ಟು ಹೆವಿ ಆಗ್ತದೆ. ಸೊ ಆ ಗ್ಯಾಸ್ನ ಪರ್ಚೇಸ್ ಮಾಡಿ ಆ್ಯಂಡ್ ಆ ಅವೈಲೇಬಿಲಿಟಿ ತಗೊಂಡು, ಅಂದರೆ ಲೈಕ್ ಈಗ ಹೋಟ್ಲ್ ರೆಸ್ಟೋರೆಂಟ್ಗೆ ಅವ್ರಿಗೆ ಒಂದು ದಿನಕ್ಕೆ ಸುಮಾರು ಗ್ಯಾಸ್ ಅವಶ್ಯಕತೆ ಇರ್ತದೆ. ಗ್ಯಾಸ್ ಇಲ್ಲ ಅಂದರೆ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಗ್ಯಾಸ್ ಇನ್ನೂ ತುಂಬ ಇಂಪಾರ್ಟೆಂಟು ರೆಸ್ಟೋರೆಂಟ್ ಅವ್ರಿಗೆ. ಸೊ ಈಗ ಆ ಗ್ಯಾಸ್ ಅನ್ನೋದು ಲಭ್ಯ ಆಗ್ತಾ ಇಲ್ಲ, ಅವೈಲೇಬಿಲಿಟಿ ಸಿಗ್ತಾ ಇಲ್ಲ ರೆಸ್ಟೋರೆಂಟ್ ಅವ್ರಿಗೆ, ಟೈಮ್ ಟು ಟೈಮ್ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ವ್ಯಾಲ್ಯೂ ಕೂಡ ಅಂಡ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಆ ಒಂದು ರೀಸನ್ಗೆ ಪ್ರೊಟೆಸ್ಟ್ನ ಮಾಡ್ತಿರೋದು. ಸೊ ಪ್ರೊಟೆಸ್ಟ್ ಅನ್ನೋದಕ್ಕಿಂತ ಇದು ಏನು ಮಾಡ್ತಾರೆ, ಏನಾಗುತ್ತೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಸೊ ಸುಮಾರು ಜನ ಡೆಲಿವರಿ ಬಾಯ್ಸ್ ನನಗೆ DM ಮಾಡ್ತಿದ್ದೀರಾ, ಬ್ರದರ್ ಈ ವಿಚಾರಕ್ಕೆ ಏನಾದರೂ ಮುಂದೆ ನಮಗೆ ಇಂಪ್ಯಾಕ್ಟ್ ಆಗುತ್ತಾ? ಬಿಕಾಸ್ ಏನಕ್ಕೆ ಅಂತಂದರೆ, ನಿಮಗೆಲ್ಲ ಗೊತ್ತಿಲ್ವೋ, ಏನಾದರೂ ಈ ಥರ ಒಂದು ಸಿಚುವೇಶನ್ಸ್ ಏನಾದರೂ ಬಂದ್ಬಿಟ್ರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಈಗ ನೋಡಿ, ನಮಗೆ ರೆಸ್ಟೋರೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಡೆಲಿವರಿ ಜಾಬ್ ಅಂತಂದರೆ ಕಸ್ಟಮರ್ ಎಷ್ಟು ಇಂಪಾರ್ಟೆಂಟೋ ಅದ್ರ ಜೊತೆಗೆ ರೆಸ್ಟೋರೆಂಟು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ರೆಸ್ಟೋರೆಂಟ್ ಏನಾದರೂ ಇಲ್ಲ ಅಂತಂದರೆ ನಮಗೂ ಕೆಲಸ ಇರಲ್ಲ, ಈ ಕಡೆ ಕಸ್ಟಮರ್ಸ್ಗೂ ಹೊಟ್ಟೆಗೆ ಫುಡ್ ಇರಲ್ಲ. ಸೊ ನಿಜ ಹೇಳ್ಬೇಕಂತಂದರೆ ರೆಸ್ಟೋರೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈಗ ಈ ರೆಸ್ಟೋರೆಂಟ್ಸ್ಗೆ ಗ್ಯಾಸೇ ಇಲ್ಲ ಅಂತಂದರೆ ಅವ್ರು ಯಾವ ರೀತಿ ಮಾಡಾಕ್ತಾರೆ? ಸೊ ಅದೂ ಕ್ವಶನ್ ಮಾರ್ಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ನಮ್ಮ ಡೆಲಿವರಿ ಬಾಯ್ಸು ಸುಮಾರು ಜನ ಕೇಳೋದು, ಎಲ್ಲ ರೆಸ್ಟೋರೆಂಟ್ಸು ಕೂಡ ಕ್ಲೋಸ್ ಮಾಡ್ತಾರಾ, ಎಲ್ಲ ಕಡೆನೂ ಇದಾಗುತ್ತಾ ಅಂತಂದರೆ, ಖಂಡಿತವಾಗ್ಲೂ ನನಗೆ ಗೊತ್ತಿರೋ ಪ್ರಕಾರ ಈ ರೀತಿ ಆಗಲ್ಲ ಅಂತ ನಾನು ಅನ್ಕೊತೀನಿ. ಒಂದೋ ಎರಡೋ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗ್ಬೋದು, ಅಥವಾ ಒಂದೋ ಎರಡೋ ರೆಸ್ಟೋರೆಂಟ್ಸ್ಗೆ ಸಮಸ್ಯೆಗಳಾಗ್ಬೋದು. ಸೊ ಎಲ್ಲ ರೆಸ್ಟೋರೆಂಟ್ಸು ಎಲ್ಲ ಕಂಪ್ಲೀಟ್ಲಿ ಒಂದು ಸೈಡಿಂದ ಎಲ್ಲನೂ ಏನೋ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇನ್ನು ಇದರಿಂದ ನಮ್ಮ ಡೆಲಿವರಿ ಬಾಯ್ಸ್ಗೆ ಏನಾದರೂ ಸಮಸ್ಯೆ ಆಗುತ್ತಾ, ಇದರಿಂದ ಏನಾದರೂ ನಮಗೆ ಇಂಪ್ಯಾಕ್ಟ್ ಆಗುತ್ತಾ ನೋಡೋದಾದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆದರೆ ತಕ್ಕ ಮಟ್ಟಿಗೆ ನೀವು ಯೋಚನೆ ಮಾಡೋಷ್ಟಿಗೆ ಒಂದಷ್ಟು ಜನ ಏನಂತ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ, ಇನ್ನು ಮುಗಿದೇ ಹೋಯ್ತು ಡೆಲಿವರಿ ಬಾಯ್ಸ್ ಕತೆ. ಇನ್ ಕೇಸ್ ಏನಾದರೂ ರೆಸ್ಟೋರೆಂಟ್ಸ್ ಏನಾದರೂ ಒಂದು ವಾರ ಏನಾದರೂ ಕ್ಲೋಸ್ ಆಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನೋ. ಒಂದಷ್ಟು ಜನ ನನಗೆ DM ಮಾಡಿದ್ರು, ಏನಪ್ಪ ಅಂತಂದರೆ, ಬ್ರೋ ಈ ರೀತಿ ಆಗ್ಬಿಟ್ರೆ ಏನು ನಮ್ಮ ಕತೆ, ಸೊ ಕಷ್ಟ ಆಗಲ್ವಾ ಸಿಕ್ಕಾಪಟ್ಟೆ, ಏನು ಮಾಡೋದು ಎತ್ತ ಅಂತ ಒಂದಷ್ಟು ಜನ ಕೇಳ್ತಾ ಇದ್ರಿ. ಸೊ ನೋಡಿ, ಒಂದು ಮಾತೆಲ್ಲ ಇಷ್ಟಪಡ್ತೀನಿ, ಇದರಿಂದ ಸಮಸ್ಯೆ ಆಗುತ್ತೆ, ಆಗೋದಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಆದರೆ ಖಂಡಿತವಾಗ್ಲೂ ನೀವು ಯೋಚನೆ ಮಾಡೋಷ್ಟು ಆಗಲ್ಲ. ಯಾಕಂತಂದರೆ ಈಗ ಎಲ್ಲ ರೆಸ್ಟೋರೆಂಟ್ಸು ಕೂಡ ಕ್ಲೋಸ್ ಆಗಲ್ಲ, ಕೆಲವೊಂದು ಆದರೂ ಕೂಡ ಆಗ್ಬೋದು ಅಷ್ಟೇ. ಮತ್ತು ಇನ್ನೊಂದು ಒಂದಷ್ಟು ಜನ ಹೇಳೋದೇನಪ್ಪ ಅಂತಂದರೆ, ಈಗ ಆಲ್ರೆಡಿ ಬ್ರೋ ನಮಗೆ ಆರ್ಡರ್ಸ್ ಅನ್ನೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಈಗ ಮೊದಲೆಲ್ಲ ನಾವು 8 ರಿಂದ 9 ಅವರ್ 10 ಅವರ್ ಲಾಗಿನ್ ಅವರ್ಸ್ ಇದ್ದಿದ್ದು, ಈಗ 12 ಅವರ್ಸ್ ಕೊಡಬೇಕಾಗುತ್ತೆ. ಆ ರೀತಿ ಆರ್ಡರ್ಸ್ನ ಕಮ್ಮಿ ಆಗಿದೆ. ಈಗೇನಾದರೂ ಈ ಒಂದು ಸಮಸ್ಯೆ ಆದರೆ ಏನಾಗ್ಬೋದು ಅಂತ. ಸೊ ಖಂಡಿತವಾಗ್ಲೂ ನೀವು ಯೋಚನೆ ಮಾಡ್ದಂಗೆ ಈ ಸಮಸ್ಯೆ ಆಗುತ್ತೆ. ಈಗೇನಾದರೂ ಈ ಥರ ಒಂದು ರೆಸ್ಟೋರೆಂಟ್ಸ್ ಒಂದು 2-3 ದಿನ ಏನಾದರೂ ಅಕಸ್ಮಾತ್ ಸ್ಟ್ರೈಕ್ ಮಾಡಿ ಕ್ಲೋಸ್ ಆಯಿತು ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂತಂದರೆ ಇಂಪ್ಯಾಕ್ಟ್ ಅನ್ನೋದು ತುಂಬ ಬೀರುತ್ತೆ. ಒಂದು ವಾರ ಅಥವಾ ಒಂದು 15 ದಿವಸವರೆಗೂ ಕೂಡ ನೀವು ಲಾಗಿನ್ ಅವರ್ಸ್ನ ಜಾಸ್ತಿ ಕೊಡಬೇಕಾಗುತ್ತೆ. ಯಾಕಂತಂದರೆ ಈಗ ನೋಡಿ, ರೆಸ್ಟೋರೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಡೆಲಿವರಿ ಜಾಬಲ್ಲಿ. ಈಗ ಒಂದು ಝೋನ್ ಅಂತ ತಗೊಂಡ್ರೆ, ಒಂದು ಝೋನಲ್ಲಿ 10 ರೆಸ್ಟೋರೆಂಟ್ ಇದೆ ಅಂತ ಅನ್ಕೊಳ್ಳಿ. 10 ರೆಸ್ಟೋರೆಂಟಲ್ಲಿ ಒಂದು 3 ರಿಂದ 4 ರೆಸ್ಟೋರೆಂಟ್ ಏನಾದರೂ ಕ್ಲೋಸ್ ಆಯ್ತು ಅಂತಂದರೆ, ಒಂದು ರೆಸ್ಟೋರೆಂಟ್ಗೆ ಈಚ್ 50 ಆರ್ಡ್ರ್ ಒಂದು ದಿನಕ್ಕೆ ಬರುತ್ತಂದರೆ, 150 ಆರ್ಡ್ರ್ ಒಂದು ದಿನಕ್ಕೆ ಹೋಯ್ತಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಅದನ್ನು ಎಷ್ಟು ಇಂಪ್ಯಾಕ್ಟ್ ಬೀರುತ್ತೆ ಅದನ್ನು ನೀವೇ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಈಗ ಡೆಲಿವರಿ ಬಾಯ್ಸು ಜಾಸ್ತಿ ಆಗಿರೋದ್ರಿಂದ, ಒಂದು ಆರ್ಡ್ರಿಗೆ 5 ರಿಂದ 6 ಜನ, 30 ಆರ್ಡ್ರಿಗೆ 50 ಜನವರೆಗೂ ಇರೋದ್ರಿಂದ ಡೆಲಿವರಿ ಬಾಯ್ಸು ಈ ಥರ ಸಮಸ್ಯೆ ಆದರೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ. ಆದರೆ ಕಂಪ್ಲೀಟ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಆಗುತ್ತೆ. ಬಟ್ ಈ ಒಂದು ಸಮಸ್ಯೆಗೆ ನನಗೆ ಗೊತ್ತಿರೋ ಪ್ರಕಾರ ಸ್ವಿಗ್ಗಿ ಝೊಮ್ಯಾಟೊ ಕಂಪ್ನಿಯವರು ಎಚ್ಚೆತ್ಕೊಂಡು ಇದಕ್ಕೆ ಒಂದಷ್ಟು ಏನಾದರೂ
ಲೈಕ್ ಅವ್ರ ಕಡೆಯಿಂದ ಏನಾದರೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅದಕ್ಕೂ ಮುಂಚೆ ಈಗೇನು ಈ ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಟೆಲ್ ಅಸೋಸಿಯೇಷನ್ಸ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಮಾಡ್ತಿದ್ದಾರೆ. ಇದಕ್ಕೆ ಕಂಪ್ಲೀಟಾಗಿ ಎಷ್ಟು ದಿವಸ ಇದಾಗುತ್ತೆ, ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಇದಕ್ಕೆ ನಮ್ಮ ಗೌರ್ಮೆಂಟ್ ಯಾವ ರೀತಿ ಸ್ಪಂದಿಸ್ತದೆ, ಯಾವ ರೀತಿ ರೆಸ್ಪಾನ್ಸ್ ಮಾಡ್ತದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಹೋಟೆಲ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ನಮ್ಮ ಬೆಂಗಳೂರಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರಲ್ಲಿ ನಂಬರ್ 1 ಒಂದು ಬಿಸ್ನೆಸ್ ನಡೀತಾ ಇದೆ ಅಂತಂದರೆ ಅದು ಕೂಡ ಒಂದು ಹೋಟೆಲ್ ಬಿಸ್ನೆಸ್ಸು. ಬಿಕಾಸ್ ಹೋಟೆಲ್ ಬಿಸ್ನೆಸ್ಸನ್ನು ನಂಬ್ಕೊಂಡು ಸುಮಾರು ಜನ ಇದ್ದಾರೆ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಓನರ್ಸ್ ಆಗಿರ್ಬೋದು, ಅದರಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಅದರಲ್ಲಿ ಒಂದು ತಿನ್ನೋವಂಥ ಗ್ರಾಹಕರಾಗಿರ್ಬೋದು. ಸೊ ಎಷ್ಟೋ ಜನ ಬ್ಯಾಚುಲರ್ಸ್ ಆಗಿರ್ಬೋದು, ಪಿ ಜಿಯಲ್ಲಿರೋರಾಗಿರ್ಬೋದು, ಲೈಕ್ ಈ ಹೋಟೆಲ್ಸ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಈಗೇನಾದರೂ ಸಡನ್ಲಿ ಹೋಟೆಲ್ಸೇ ಕ್ಲೋಸ್ ಆಗಿಬಿಡುತ್ತೆ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ತುಂಬ ಅಂದರೆ ತುಂಬ ಸಮಸ್ಯೆ ಆಗುತ್ತೆ. ಸೊ ಈ ಒಂದು ಸಮಸ್ಯೆ ಆಗದೆ ಇರೋ ಥರ ನೋಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಗೌರ್ಮೆಂಟ್ ಅವರು. ಸೊ ನಮ್ಮ ಗೌರ್ಮೆಂಟ್ ಇದಕ್ಕೆ ಮುಂದೆ ನಿಂತು ಅಥವಾ ಮುಂದೆ ಬಂದು ಏನು ಸ್ಟೆಪ್ ತಗೊತಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಅಂತ ನೋಡೋದು ಹೋಗ್ಬೇಕಾಗುತ್ತೆ. ಬಟ್ ಅದಕ್ಕೂ ಮುಂಚೆ ನಮ್ಮ ಡೆಲಿವರಿ ಬಾಯ್ಸ್ಗೆ ನಾನು ಹೇಳೋದೇನಪ್ಪ ಅಂತಂದರೆ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಕೆಲಸ ಮಾಡಿ. ಈ ಒಂದು ಸಮಸ್ಯೆ ಅನ್ನೋದು ಒಂದು ಸಮಸ್ಯೆನೇ ಖಂಡಿತ. ಬಟ್ ಆದರೆ ನಮ್ಮ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋದು ನಾವು ಹೇಳೋದಕ್ಕಾಗಲ್ಲ. ಕಂಪ್ಲೀಟ್ಲಿ ನಮಗೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಇಂಪ್ಯಾಕ್ಟ್ ಬೀಳೋದೇ ಇಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ತಕ್ಕ ಮಟ್ಟಕ್ಕೆ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಗಬಹುದು. ಸೊ ಖಂಡಿತವಾಗ್ಲೂ ಅದು ಏನಾಗುತ್ತೆ ಅನ್ನೋದಕ್ಕೆ ನಾವು ಪ್ರಿಪೇರ್ ಆಗಿರೋಣ. ಸೊ ರೆಡಿಯಾಗಿರೋಣ. ಡೋಂಟ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಕೆಲಸ ಮಾಡಿ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಒಂದು 2 ಅವರ್ ಅಥವಾ 1 ಅವರ್ ಲಾಗಿನ್ ಅವರ್ಸು ಜಾಸ್ತಿ ಆಗ್ಬೋದು, ಕೊಡಬೇಕಾಗುತ್ತೆ. ಸೊ ಆ ಥರ ಏನಾದರೂ ಸಮಸ್ಯೆ ಆದರೆ ಒಂದು ಸ್ವಲ್ಪ ಲಾಗಿನ್ ಅವರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ವಿಚಾರದ ಬಗ್ಗೆ ಅಂತ. ಸೊ ರೆಸ್ಟೋರೆಂಟ್ನ ಮಾಲೀಕರು ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ಸು, ನಮ್ಮ ಗೌರ್ಮೆಂಟು ಸೊ ಏನು ಡಿಸಿಷನ್ ತಗೊಂತಾರೆ ಅಥವಾ ಏನು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮಿಡಲ್ ಈಸ್ಟಲ್ಲಿ ಏನು ನಡೀತಿದೆ ವಾರು, ಈ ಒಂದು ವಾರು ಕೂಡ ಯಾವಾಗ ಸ್ಟಾಪ್ ಆಗುತ್ತೆ ಅನ್ನೋದು ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಏನಕ್ಕಂತಂದರೆ ನಿಮಗೆಲ್ಲ ಆಗಲೇ ಹೇಳಿದಾಗೆ ಅರೇಬಿಯಾದಿಂದ ನಮ್ಗೇನು ಬರುತ್ತೆ ಈ ಒಂದು ಗ್ಯಾಸ್ ಇದು, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ, ಓಕೆನಾ. ಟ್ರಾನ್ಸ್ಪೋರ್ಟೆಂಟ್ ಅಂದರೆ ಸ್ಟಾಪ್ ಮಾಡಿದ್ದಾರೆ. ಅದು ಖಂಡಿತವಾಗ್ಲೂ ಎಷ್ಟು ದಿವಸವರೆಗೂ ಸ್ಟಾಪ್ ಆಗುತ್ತೆ. ಅದೇನಾದರೂ ಈಗ ನಮ್ಮ ಇಂಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ನ ನೋಡಿದೆ ನಾನು. ನಮ್ಮ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದ್ಸರಿ ಟ್ರಾನ್ಸ್ಪೋರ್ಟ್ ಸ್ಟಾಪ್ ಆದರೆ ಅಲ್ಲಿಂದ 20 ದಿನಗಳವರೆಗೂ ಕೂಡ ನಮ್ಮ ಒಂದು ಇಂಡಿಯಾ ಸರ್ವೈವ್ ಆಗುತ್ತೆ. ಈಗ ನಮ್ಮ ಹತ್ರ ಇರೋ ಸ್ಟಾಕ್ಗೆ, ಗ್ಯಾಸ್ನ ಸ್ಟಾಕ್ಗೆ ಅಂತ ಒಂದಷ್ಟು ಜನ ಫ್ಯೂಲ್ಸ್ ಆ್ಯಂಡ್ ಪೆಟ್ರೋಲ್ ಆ್ಯಂಡ್ ಗ್ಯಾಸ್ನ ಸ್ಟಾಕ್ಗೆ ಅಂತ ಹೇಳ್ತಿದ್ದಾರೆ. ಬಟ್ ಆಫ್ಟರ್ 20 ಡೇಸ್ ಆದಮೇಲೆ ಕೂಡ ಈ ಸಮಸ್ಯೆ ಏ ಥರ ಇರುತ್ತಾ ಅಂತಂದರೆ ಖಂಡಿತವಾಗ್ಲೂ ನನಗೋದ್ರ ಪ್ರಕಾರ ಇರಲ್ಲ. ಇದು ಅಂದರೆ ಒಂದು ತುಂಬ ದೊಡ್ಡ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆ ಅಂತಂದರೆ ಅದನ್ನು ಅಲ್ಲಿಗೇ ಏನು ಮಾಡಬೇಕು ಅನ್ನೋದನ್ನು ಕೂಡ ನಮ್ಮ ಸರ್ಕಾರ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಎಲ್ಲ ಇದಕ್ಕೊಂದು ಡಿಸಿಷನ್ಸ್ನ ತಗೊಂತಾರೆ. ಅಲ್ಲಿವರೆಗೂ ಹೋಗಲ್ಲ ವಿಚಾರಗಳು, ನೋಡೋಣ. ಬಟ್ ಇಲ್ಲಿ ನಡೀತಾ ಇರೋದು ಒಂದು ರೀಸನ್ ಏನಂತಂದರೆ ಗ್ಯಾಸಿನ ಬೆಲೆ ಏರಿಕೆ ಕೂಡ ತುಂಬ ಇಂಪಾರ್ಟೆಂಟು. ಏನಕ್ಕಂತಂದರೆ ಗೊತ್ತು ರೆಸ್ಟೋರೆಂಟ್ ಅವ್ರಿಗೆ, ಈಗೇನಾದರೂ ಈಗ ಒಂಚೂರು ಆಲ್ರೆಡಿ ರೇಟ್ ಜಾಸ್ತಿ ಆಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ಈ ಸಿಚುವೇಶನ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಮುಂಚೆನೇ ನಾವು ಇದಕ್ಕೆ ಎಚ್ಚೆತ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ರೆಸ್ಟೋರೆಂಟ್ನ ಮಾಲೀಕರು ಆ್ಯಂಡ್ ಈ ಅಸೋಸಿಯೇಷನ್ಸ್ ಅವರು ಒಂದು ಸ್ಟೆಪ್ನ ತೊಗೊಂಡಿರೋದು. ಸೊ ಅವರ ಕಷ್ಟ ಅವರಿಗೆ ಗೊತ್ತಿರ್ತದೆ, ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಬಟ್ ಅದಕ್ಕೂ ಮುಂಚೆ ನಾನು ಇನ್ನೊಂದ್ಸರಿ ನಮ್ಮ ಡೆಲಿವರಿ ಬಾಯ್ಸ್ ಯಾರೆಲ್ಲ ನನಗೊಂದಷ್ಟು DMs ಮಾಡಿದ್ದೀರಾ, ಸೊ ದಯವಿಟ್ಟು ಡೋಂಟ್ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಆರಾಮಾಗಿ ಡ್ಯೂಟಿ ಮಾಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ನಡೀತಾನೆ ಇರ್ತದೆ. ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಆದರೂ ಕೂಡ ಶೇಕಡ 1% ಆದರೂ ಕೂಡ ಆಗಬಹುದೇನೋ. ಬಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಈ ಒಂದು ವಿಡಿಯೋನ, ನನ್ನ ಒಂದು ಅಭಿಪ್ರಾಯ, ಸೊ ನನ್ನ ಒಂದು ಅನಿಸಿಕೆ. ಸೊ ಇದಕ್ಕೆ ನಿಮ್ಗೇನು ಅನಿಸುತ್ತೆ, ಈ ವಿಚಾರದ ಬಗ್ಗೆ ಮುಂದೆ ಏನಾದರೂ ಡೆಲಿವರಿ ಬಾಯ್ಸ್ಗೆ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ತೊಂದರೆ ಆಗುತ್ತಾ ಅಥವಾ ಏನಾದರೂ ಪ್ಯಾನಿಕ್ ಆಗುವಂಥ ಪರಿಸ್ಥಿತಿ ಬರುತ್ತಾ, ಏನಾಗುತ್ತೆ, ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನು ನೋಡಿ ಒಂದಷ್ಟು ಜನ ತಿಳ್ಕೊತಾರೆ. ಆ್ಯಂಡ್ ಹೊಸೊಬ್ರಿಗೆ ಯಾರೆಲ್ಲ ನಮ್ಮ ವಿಡಿಯೋ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಡೆಲಿವರಿ ಬಾಯ್ಸ್ಗೆ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ ಈ ಒಂದು ವಿಚಾರದ ಬಗ್ಗೆ ಅಂತ ಹೇಳ್ತಾ. ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.